ಎಲ್ಲರಿಗೂ ನಮಸ್ಕಾರಗಳು. 6th ಸ್ಟ್ಯಾಂಡರ್ಡ್ ಪಾಠ 2 ಈ ಮಣ್ಣು ನಮ್ಮದು ಪದ್ಯ. ಈ ಪದ್ಯ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಪದಗಳ ಅರ್ಥ: ಕಾಯುವ ಅಂದ್ರೆ ಕಾಪಾಡುವ, ಕಾಯುವ, ದೈವ ದೇವರು, ಸನ್ನಿಧಾನ ಆಶ್ರಯ, ಸಮೀಪ ಆಶ್ರಯ, ಆಗರ ನೆಲೆ ಗಣಿ, ತಂಗಾಳಿ ತಂಪಾದ ಗಾಳಿ, ಪೈರು ಬೆಳೆ, ನಿರ್ಮಾಣ ಕಟ್ಟು. ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ನೀರು ಹರಿಯುವಾಗ ಉಂಟಾಗುವ ಧ್ವನಿ ಹೇಗಿರುತ್ತದೆ? ನೀರು ಹರಿಯುವಾಗ ಕಲಕಲ ಧ್ವನಿ ಉಂಟಾಗುತ್ತದೆ. ಈ ನಾಡಿನ ಹೃದಯವು ಯಾರ ಸನ್ನಿಧಾನವಾಗಿದೆ? ಈ ನಾಡಿನ ಹೃದಯವು ದೈವ ಸನ್ನಿಧಾನವಾಗಿದೆ. ಈ ನಾಡಿನ ಹೃದಯವು ದೈವ ಸನ್ನಿಧಾನವಾಗಿದೆ. ಯಾವ ಸ್ಥಳಗಳು ಕಲೆಯ ಆಗರಗಳಾಗಿವೆ? ಅಜಂತ, ಎಲ್ಲೋರ, ಹಳೆಬೀಡು, ಬೇಲೂರು ಕಲೆಯ ಆಗರಗಳಾಗಿವೆ. ತಂಗಾಳಿಗೆ ಯಾವುದು ತಲೆ ತೂಗುತ್ತದೆ? ತಂಗಾಳಿಗೆ ಪೈರು ತಲೆದೂಗುತ್ತದೆ. ಇನ್ನು 5th ಕ್ವಶನ್: ಪೈರಿನ ಹಾಡಿಗೆ ತಾಳ ಕೊಡುವುದು ಯಾವುದು? ಪೈರಿನ ಹಾಡಿಗೆ ತಾಳ ಕೊಡುವುದು ಯಂತ್ರದ ಜಾಡು. ವಿಜ್ಞಾನವು ಯಾವುದನ್ನು ಗೆಲ್ಲುವ ಹಾಡಾಗಿದೆ? ವಿಜ್ಞಾನವು ಅಜ್ಞಾನವನ್ನು ಗೆಲ್ಲುವ ಹಾಡಾಗಿದೆ. ಇನ್ನು ಹೊಂದಿಸಿ ಬರೆಯಿರಿ. ಈ ನಾಡಿನ ಹೃದಯವು ದೈವ ಸಮಾನ. ಬೇಲೂರು ಹಳೆಬೀಡು ಕಲೆಯ ಆಗರ. ಈ ದೇಶದ ಜನರೆಲ್ಲರೂ ಸೋದರ ಸಮಾನ. ಹಿಮಾಲಯ ತಂದೆ ಸಮಾನ, ಗಂಗೆ ತುಂಗೆ ತಾಯಿ ಸಮಾನ. ಬಿಟ್ಟ ಸ್ಥಳ ತುಂಬಿರಿ. ನೀರು ಹರಿಯುವ ಧ್ವನಿಯು ಕಲಕಲ. ನೀರು ಹರಿಯುವ ಧ್ವನಿಯು ಕಲಕಲ. ಈ ನಾಡಿನ ಹೃದಯವಾಗಿದೆ ದೈವ ಸನ್ನಿಧಾನ. ಅಜಂತ, ಎಲ್ಲೋರ, ಹಳೆಬೀಡು, ಬೇಲೂರ ಯಾವುದರ ಆಗರವಾಗಿದೆ? ಕಲೆಯ ಆಗರ. ಇನ್ನು ತಂಗಾಳಿಗೆ ತಲೆದೂಗುವ ಪೈರಿನ ಹಾಡು. ಆ ಹಾಡಿಗೆ ತಾಳ ಕೊಡುವ ಯಂತ್ರದ ಜಾಡು. ಸಾಲುಗಳ ಅರ್ಥವು ಈ ರೀತಿಯಾಗಿದೆ. ಅಂದರೆ ಇಷ್ಟು ಸಾಲುಗಳ ಅರ್ಥ: ಹೊಸ ಹೊಸ ಯಂತ್ರಗಳು ಬಳಕೆಯಲ್ಲಿ ಬಂದು ರೈತರು ಅಭಿವೃದ್ಧಿಗೆ ಕಾರಣವಾಗಿದೆ. ಇನ್ನು ವಿಜ್ಞಾನವು ಅಜ್ಞಾನವನ್ನು ಗೆಲ್ಲುವ ಹಾಡು. ಹೊಸ ಭಾರತ ನಿರ್ಮಾಣ ಸಾಗಿದೆ. ಈ ಸಾಲುಗಳ ಅರ್ಥ: ವಿಜ್ಞಾನವು ಅಜ್ಞಾನವನ್ನು ಗೆದ್ದು ಹೊಸ ಭಾರತ ನಿರ್ಮಾಣ ಕೈಗೊಂಡಿದೆ. ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ಭಾರತ, ನಾವು ಭಾರತೀಯರು. ಸನ್ನಿಧಾನ: ಈ ನಾಡಿನ ಹೃದಯವು ದೈವ ಸನ್ನಿಧಾನವಾಗಿದೆ. ಆಗರ: ಶಿಲೆಗಳು ಕಲೆಯ ಆಗರ. ತಲೆದೂಗು: ನಾವು ದೊಡ್ಡವರ ಮಾತಿಗೆ ತಲೆದೂಗಬೇಕು. ನಿರ್ಮಾಣ: ನಾವೆಲ್ಲರೂ ಸೇರಿ ಬಲಿಷ್ಠ ದೇಶವನ್ನು ನಿರ್ಮಾಣ ಮಾಡಬೇಕು. ಇನ್ನು ಈ ಮಣ್ಣು ನಮ್ಮದು ಎಂಬ ಒಂದು ಪದ್ಯದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.